ಓಕೆ, ಈಗ ಪ್ರಶ್ನೆಗಳನ್ನು ಪ್ರಾರಂಭ ಮಾಡಿಬಿಡೋಣ. ತಂಡ 1ರಿಂದ ಪ್ರಾರಂಭ ಆಗುತ್ತೆ. ಒಂದು ಮೂಲ ಪ್ರಶ್ನೆಗೆ ಅಂಕಗಳನ್ನು ನಿರೂಪಣೆ ಮಾಡಲಿಕ್ಕೆ ನಾವು ಅಲ್ಲಿ ಲಕ್ಷ್ಮೀನ ಹಾಕೋದು ಮರೆತು ಅಂಕ ಹಾಕೋದು ನಮ್ಮ ದೈಹಿಕ ಮತ್ತು ಆರೋಗ್ಯ ಶಿಕ್ಷಕರು ಅಂಕವನ್ನು ನೀಡ್ತಾ ಹೋಗ್ತಾರೆ. ಮೊದಲನೇ ತಂಡಕ್ಕೆ ಈಗ ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಸೂರ್ಯನ ಬೆಳಕಿನ ಜೀವಸತ್ವ ಅಂತ ಡಿ ಅನ್ನ ಕರಿತೀವಿ, ಕಾರಣ ಏನು? ಸೂರ್ಯನ ಬೆಳಕಿನ ಜೀವಸತ್ವ ಅಂತ ಡಿ ಅನ್ನ ಕರಿತೀವಿ, ಅದಕ್ಕೆ ಕಾರಣ ಏನು? ವಿಟಮಿನ್ ಡಿ ಸೂರ್ಯನ ಕಿರಣದಿಂದ ಮಾತ್ರ ಸಿಗುತ್ತೆ. ವಿಟಮಿನ್ ಡಿ ಜೀವಸತ್ವವು ಸೂರ್ಯನ ರಶ್ಮಿಯ ಕಿರಣದಿಂದ ನಮ್ಮ ದೇಹದಲ್ಲಿ ಉತ್ಪತ್ತಿಗೊಳ್ಳುತ್ತದೆ. ಹೀಗಾಗಿ ವಿಟಮಿನ್ ಡಿ ಅನ್ನು ನಾವು ಸೂರ್ಯನ ಬೆಳಕಿನ ವಿಟಮಿನ್. ಓಕೆ, ನಾವು ಇದಕ್ಕೆ ಕೊಡ್ಬೋದು. ಹತ್ರಕ್ಕೆ ಬಂದಿದ್ದಾರೆ ಇವರು, ಈ ತಂಡದವರು. ಸೂರ್ಯನ ಬೆಳಕಿನ ಜೀವಸತ್ವ ಅಂತ ಡಿ ಅನ್ನ ಯಾಕೆ ಕರಿತೀವಿ ಅಂದ್ರೆ, ಸೂರ್ಯನ ಬೆಳಕಿನ ನೆರವಿನಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಕೊಬ್ಬು ಡಿ ಜೀವಸತ್ವವಾಗಿ ಪರಿವರ್ತನೆ ಹೊಂದುತ್ತೆ. ಹಾಗಾಗಿ ಅವರು ಹತ್ರಕ್ಕೆ ಬಂದಿರೋದ್ರಿಂದ ಅವರಿಗೆ ಗ್ರೇಸ್ ಅಂಕ 2 ಕೊಡಲಾಗಿದೆ. ಇನ್ನು ಎರಡನೇ ಪ್ರಶ್ನೆ ಎರಡನೇ ತಂಡಕ್ಕೆ ಕೇಳ್ತಾ ಇದ್ದೀವಿ. ಕಾರ್ಬೋಹೈಡ್ರೇಟ್ಗಳ ಪ್ರಮಾಣ ನಮ್ಮ ಶರೀರದಲ್ಲಿ ಜಾಸ್ತಿ ನಾವು ತೆಗೆದುಕೊಂಡ್ರೆ ಬರ್ತಕ್ಕಂಥ ನ್ಯೂನತಾ ಕಾಯಿಲೆ ಯಾವುದು? ಮತ್ತೊಮ್ಮೆ ಹೇಳ್ತೀನಿ ಕ್ವಶನ್. ಕಾರ್ಬೋಹೈಡ್ರೇಟ್ಗಳ ಸೇವನೆ ನಾವು ಜಾಸ್ತಿ ಮಾಡಿದಾಗ ನಮ್ಮ ದೇಹದಲ್ಲಿ ಒಂದು ಕಾಯಿಲೆ ಉಂಟಾಗುತ್ತೆ, ನ್ಯೂನತಾ ಕಾಯಿಲೆ. ಆ ಕಾಯಿಲೆ ಹೆಸರೇನು? ತಪ್ಪಾದ ಉತ್ತರ. ವ್ಯಕ್ತಿ ಸ್ಥೂಲಕಾಯದನಾಗ್ತಾನೆ. ಸ್ಥೂಲಕಾಯ ಅಂದ್ರೆ ವೀಕ್ ಅಲ್ಲ, ಫ್ಯಾಟ್ ಬಾಡೀಸ್ ಆಗ್ತಾನೆ. ಓಕೆ, ಈಗ ಮೂರನೇ ತಂಡಕ್ಕೆ ನಾವು ಫಿಟ್ನೆಸ್ ರಸಪ್ರಶ್ನೆಯಲ್ಲಿ ಕೇಳ್ತಾ ಇದ್ದೀವಿ. ವಿಟಮಿನ್ ಎಡಿಇಕೆ ಯಾವುದರಲ್ಲಿ ಕರಗ್ತವೆ? ಉತ್ತರ ತಪ್ಪಾಗಿದೆ. ವಿಟಮಿನ್ ಎಡಿಇಕೆ ಯಾವುದರಲ್ಲಿ ಕರಗ್ತವೆ? ಎಣ್ಣೆಯಲ್ಲಿ ಕರಗುತ್ತವೆ, ಸರಿಯಾದ ಉತ್ತರ. ತಂಡ 5ಕ್ಕೆ ಗ್ರೇಸ್ ಅಂಕ ಹೋಗುತ್ತೆ. ನೀವು 2 ಆಯ್ಕೆ ಕೊಡಂಗಿಲ್ಲ, ಒಂದೇ ಉತ್ತರ ಕೊಡಬೇಕು. ಬೇರೆ ಪ್ರಶ್ನೆ 4ನೇ ತಂಡಕ್ಕೆ ಕೇಳ್ತಾ ಇದ್ದೀವಿ. ಅದು 5ನೇ ತಂಡಕ್ಕೆ 2 ಅಂಕನೂ ಹಾಕ್ತೀವಿ, 2 ಸರಿ. ಓಕೆ, ಎಸ್, ಈಗ 4ನೇ ತಂಡಕ್ಕೆ ನೇರವಾದ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಕಾರ್ಬೋಹೈಡ್ರೇಟ್ಗಳಲ್ಲಿ ಸಸ್ಯದಲ್ಲಿ ಶೇಖರಣೆ ಆಗ್ತಕ್ಕಂಥ ಕೊಬ್ಬಿನ ಹೆಸರೇನು?
ಸಸ್ಯಗಳಲ್ಲಿ ಶೇಖರಣೆಯಾಗ್ತಕ್ಕಂಥ ಕೊಬ್ಬು ಯಾವುದು? ಸಸ್ಯಗಳಲ್ಲಿ ಶೇಖರಣೆ ಆಗ್ತಕ್ಕಂಥ ಕೊಬ್ಬಿಗೆ ನಾವೇನಂತ ಕರಿತೀವಿ? ನಾನು ಅದನ್ನೇ ಉತ್ತರ ಹೇಳಿದ ಫಸ್ಟಿಗೆ. ಕಾರ್ಬೋಹೈಡ್ರೇಟು ಸಸ್ಯಗಳಲ್ಲಿ ಉತ್ಪತ್ತಿ ಆಗುತ್ತೆ. ಆ ಸಸ್ಯ ಕೊಬ್ಬು ಅಂತ ಯಾವ್ದನ್ನ ಕರಿತೀವಿ? ಪಿಷ್ಟ ಸರಿಯಾದ ಉತ್ತರ. ನೇರವಾದ ಪ್ರಶ್ನೆ. ಈಗ ನಾವು ತಂಡಕ್ಕೆ ಹೋಗ್ತಾ ಇದ್ದೀವಿ. ಪಿಷ್ಟ ಪರೀಕ್ಷೆಗೆ ಬಳಸುವ ರಾಸಾಯನಿಕ ಯಾವುದು? ಪಿಷ್ಟ ಪರೀಕ್ಷೆಗೆ ಬಳಸ್ತಕ್ಕಂಥ ರಾಸಾಯನಿಕ ಯಾವುದು? ಪಿಷ್ಟ ಪರೀಕ್ಷೆಗೆ ಬಳಸುವ ರಾಸಾಯನಿಕದ ಹೆಸರೇನು? ತಿಳಿತಲ್ವಾ? ಓಕೆ. ಅಯೋಡಿನ್ ದ್ರಾವಣ. ಓಕೆ, ನಾವೀಗ 6ನೇ ತಂಡಕ್ಕೆ ಹೋಗ್ತಾ ಇದ್ದೀವಿ. ಅತ್ಯಂತ ಸರಳ ಶರ್ಕರ ಯಾವುದು? ಸಿಂಪಲ್ ಶುಗರ್. ನೇಮ್ ದ ಸಿಂಪಲ್ ಶುಗರ್ ಯೂನಿಟ್. ಸರಿಯಾದ ಉತ್ತರ. ಈಗ ನಮಗೆ 6ನೇ ತಂಡಕ್ಕೆ ನಾವೀಗ ನೇರ ಪ್ರಶ್ನೆ ಕೇಳ್ತಾ ಇದ್ದೀವಿ. ಏನಪ್ಪ? ಪ್ರೋಟೀನ್ ನ್ಯೂನತಾ ಕಾಯಿಲೆಗಳನ್ನು ಹೆಸರಿಸಿ. ಪ್ರೋಟೀನ್ ನ್ಯೂನತಾ ಕಾಯಿಲೆಗಳು. ಪ್ರೋಟೀನ್ ಕೊರತೆಯಿಂದ ಮಕ್ಕಳಲ್ಲಿ ನ್ಯೂನತಾ ಕಾಯಿಲೆ ಬರ್ತವೆ. ಯಾವುವು? 2 ಇದಾವೆ. ಸರಿಯಾದ ಉತ್ತರ ಪೋಷಣ ಮರಸ್ಮಸ್ ಮತ್ತು ಕ್ವಾಶಿಯೋರ್ಕರ್. ಮೊಟ್ಟ ಮೊದಲು ಪಶ್ಚಿಮ ಆಫ್ರಿಕಾದಲ್ಲಿ ಪ್ರೋಟೀನ್ ಕೊರತೆಯಿಂದ ಮಕ್ಕಳಲ್ಲಿ ಎದೆ ಹಾಲಿನ ಪೋಷಣೆ ಇಲ್ಲದಲೇ ಬರುತ್ತೆ. ಆ ಕಾಯಿಲೆಯ ಹೆಸರೇನು? ಪಶ್ಚಿಮ ಆಫ್ರಿಕಾದಲ್ಲಿ ಎದೆ ಹಾಲಿನ ಕೊರತೆಯಿಂದ ಮಕ್ಕಳಲ್ಲಿ ಪ್ರೋಟೀನ್ ನ್ಯೂನತಾ ಕಾಯಿಲೆ ಬರುತ್ತೆ. ಆ ಕಾಯಿಲೆ ಯಾವುದು?
ಆಗ್ಲೇ ನಾನು ಪ್ರೋಟೀನ್ ಉನ್ನತ ಕಾಯಿಲೆ ಎರಡು ಹೇಳಿದೆ, ಒಂದು ಕ್ವಾಶಿಯೋರ್ಕರ್ ಮತ್ತೆ ಪೋಷಣ ಮರಾಸ್ಮಸ್. ಅದರಲ್ಲಿ ಪೋಷಣ ಮರಾಸ್ಮಸ್ ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ಹೋಗೋಣ. ನಿಮಗೆ ಕಡಲೆಕಾಯಿಯನ್ನ ಕೊಟ್ಟಿದೆ, ಕಡಲೆಕಾಯಿ ಅದರಲ್ಲಿರ್ತಕ್ಕಂಥ ಪೋಷಕಾಂಶ ಯಾವುದು ಎಂಬುದನ್ನ ಅದನ್ನ ಜಜ್ಜಿದಾಗ ನಿಮಗೆ ಗೊತ್ತಾಗುತ್ತೆ ಆ ಪೋಷಕಾಂಶ ಯಾವುದು. ಉತ್ತರ ಅಂಕ ಹಾಕಿ. ಎಲ್ಲರಿಗೂ ಬಿಟ್ಟಿದ್ದವ್ರಿಗೆ ಸಿಗುತ್ತೆ, ಯಾಕೆಂದ್ರೆ ಅವರು ಕಾರ್ಬೋಹೈಡ್ರೇಟ್ ಹೇಳಿದ್ರು, ಪ್ರೋಟೀನ್ ಹೇಳಿದ್ರು, ಆಮೇಲೆ ಫ್ಯಾಟ್ ಹೇಳಿದ್ರು, ಮಿಲ್ಕ್ ಅಂತ ಬಂದ್ರು, ಕೊನೆಗೆ ಅವ್ರು ರಿಪೀಟ್ ಹೇಳಿದ್ರು. ಈಗ ಮೂರನೇ ತಂಡಕ್ಕೆ ಮತ್ತೆ ಕ್ವಶನ್. ಓಕೆ, ಕಬ್ಬಿಣಾಂಶದ ಕೊರತೆಯಿಂದ ನಮ್ಮ ದೇಹದಲ್ಲಿ ಒಂದು ಸ್ಥಿತಿ ಉಂಟಾಗುತ್ತೆ, ನ್ಯೂನತ ಸ್ಥಿತಿ. ಆ ನ್ಯೂನತ ಸ್ಥಿತಿಗೆ ಏನಂತ ಕರೀತಾರೆ? ಸರಿಯಾದ ಉತ್ತರ. ತಂಡಕ್ಕೆ ಪೂರ್ಣಾಂಕ ಹಾಕಿ. ಈಗ ನೇರ ಪ್ರಶ್ನೆ 4ನೇ ತಂಡಕ್ಕೆ ಹೋಗ್ತಾ ಇದೆ. ರಕ್ತದಲ್ಲಿ ಕೆಂಪು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಪೋಷಕಾಂಶ ಯಾವುದು? ರಕ್ತ ಕೆಂಪು ಬಣ್ಣದಲ್ಲಿ ಇರಲಿಕ್ಕೆ ಕಾರಣವಾಗಿರ್ತಕ್ಕಂಥ ಪೋಷಕಾಂಶ ಯಾವುದು ಅಂತ ಕೇಳಿದ್ದೀನಿ ನಾನು. ಸರಿಯಾದ ಉತ್ತರ ಕಬ್ಬಿಣ. ಕಬ್ಬಿಣಾಂಶ ಇದ್ರೇನೆ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗುತ್ತೆ. ಓಕೆನಾ? ಮುಂದಿನ ಪ್ರಶ್ನೆ ತಂಡಕ್ಕೆ ಕೇಳ್ತಾ ಇದ್ದೀವಿ. ಆಹಾರದಲ್ಲಿ ನಾರು ಪದಾರ್ಥಗಳಿಂದ ಯಾವುದೇ ಶಕ್ತಿ ಬಿಡುಗಡೆ ಆಗಲ್ಲ, ಆದರೂ ಅವು ನಮ್ಮ ಆಹಾರ ವ್ಯವಸ್ಥೆಯಲ್ಲಿ ಅವಶ್ಯಕವಾಗಿ ಬೇಕು. ಕಾರಣವೇನು? ನಾರು ಪದಾರ್ಥಗಳು ಜೀರ್ಣನಾಳವನ್ನು ಹಿಗ್ಗಿಸುವುದರಿಂದ ಆಹಾರದ ಪರಿಕ್ರಮಣ ಚಲನೆ ಸರಾಗವಾಗಿ ನಡೆಯುತ್ತೆ. ಮುಂದಿನ ಪ್ರಶ್ನೆ. ಈಗ ನಾವು 6ನೇ ತಂಡನ. ಓಕೆ, ಪ್ರೋಟೀನ್ ಪರೀಕ್ಷೆಗೆ ಬಳಸ್ತಕ್ಕಂಥ ರಾಸಾಯನಿಕ ಯಾವುದು? Which chemical is used to test proteins? ರಾಸಾಯನಿಕ ಯಾವುದು ಪ್ರೋಟೀನ್ ಪರೀಕ್ಷೆಗೆ ಬಳಸುವ ರಾಸಾಯನಿಕ? ಬೆನಿಡಿಕ್ಟ್ ಬ್ರೌನ್. ಓಕೆ, ಯಾವ ಜೀವಸತ್ವವನ್ನು ಜೀವಸತ್ವಗಳ ಸಂಕೀರ್ಣ ಅಂತ ಕರಿತೀವಿ?
ಯಾವ ಜೀವಸತ್ವವನ್ನು ಜೀವಸತ್ವಗಳ ಸಂಕೀರ್ಣ ಅಂತ ವಿಟಮಿನ್ ಬಿ. ವಿಟಮಿನ್ ಬಿ ಅನ್ನ ಜೀವಸತ್ವಗಳ ಸಂಕೀರ್ಣ, ಯಾಕೆಂದ್ರೆ B1 B2 B3 B4 B6 B12 B17 ಈ ತರ ಇದಾವೆ. ಓಕೆ, ನೆಕ್ಸ್ಟ್ ನಾವು 1ನೇ ತಂಡಕ್ಕೆ ಹೋಗ್ತಾ ಇದ್ದೀವಿ. ಇರುವ ಪ್ರಶ್ನೆ, ಸಾಕು ಸಾಕು ಎಂಬ ನ್ಯೂನತಾ ಕಾಯಿಲೆ ಯಾವ ಜೀವಸತ್ವದ ಕೊರತೆಯಿಂದ ಉಂಟಾಗುತ್ತದೆ? ನೀವು 9ನೇ ಕ್ಲಾಸಲ್ಲಿ ಓದಿರವ, ನಮಗೆ ಈಗ ಕೇಳ್ತಾ ಇದ್ದೀರಾ 9ನೇ ಕ್ಲಾಸಿಗೆ? ಅವ್ಯಾವ ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಯಾವ ಜೀವಸತ್ವದ ಕೊರತೆಯಿಂದ ಸಾಕು ಸಾಕು ಎಂಬ ಕಾಯಿಲೆ ಬರುತ್ತದೆ? ಓಕೆ, ಈಗ ಇವರು ವಿಟಮಿನ್ ಬಿ ಅಂತ ಹೇಳಿದ್ದಾರೆ, ಇವರು B2 ಅಂತ ಹೇಳಿದ್ದಾರೆ. ಇವ್ರಿಬ್ಬರಲ್ಲಿ ಸರಿಯಾದ ಉತ್ತರ ಯಾರು ಕರೆಕ್ಟಾಗಿ ಹೇಳ್ತಾರೋ ಅವ್ರಿಗೆ ಅಂತ ಕೊಡೋಣ, ಗ್ರೇಸ್ ಅಂತ. ಇವರು B2 ಅಂತ ಹೇಳಿದ್ದಾರೆ, ಅವರು ಬರೀ ಬಿ ಅಂತ ಹೇಳ್ಬಿಟ್ಟಿದ್ದಾರೆ. ಸರಿಯಾದ ಉತ್ತರ ಕೊಡ್ಬೇಕೀಗ. ಯಾರು ಫಸ್ಟ್ ಹೇಳ್ತಾರೆ ಅವ್ರಿಗೆ ಅಂತ. ತಪ್ಪಾದ ಉತ್ತರ. ಸರ್ ಇವರಿಗೆ B1ರಿಂದ ಅವ್ರು ಬಿ ಅಂತ ಹೇಳಿದ್ರು, ನೀವು ತಪ್ಪು ಹೇಳಿದ್ರಲ್ಲ B12 ಅಂತ. ಮುಗೀತು, ನೀವು ತಪ್ಪು ಹೇಳಿದ್ರೆ ಮುಗೀತು, ಅವ್ರಿಗೆ ಸರಿ ಅಂತ ಕನ್ಸಿಡರ್ ಮಾಡಿದ್ರು. ಹೌದು, ನೀವು ತಪ್ಪಾದ ಹೇಳಿದ್ರಲ್ಲ, ಅವಾಗ ಅವ್ರು ಸುಮ್ಮನೆ ಆದ್ರಲ್ಲ, ಅವ್ರಿಗೆ ಮಾಡಿಸ್ತಿತ್ತು. ಮುಂದಿನ ತಂಡ ಇದಕ್ಕೆ ಹೋಗೋಣ. ಓಕೆ, ನಿಂಬೆಹಣ್ಣಿನಲ್ಲಿರುವ ರಾಸಾಯನಿಕ ಯಾವುದು? ಆಮ್ಲ ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ ಮತ್ತೆ ಪ್ರಶ್ನೆ ಕೇಳ್ತೀವಿ. ಜೀವಸತ್ವ ಕೊರತೆಯಿಂದ ಹಗಲೊತ್ತು ಮಾತ್ರ ಚೆನ್ನಾಗಿ ಕಣ್ಣು ಕಾಣಿಸ್ತವೆ, ದೃಷ್ಟಿಯ ಅರಿವಾಗುತ್ತೆ. ರಾತ್ರಿಯ ವೇಳೆ ಮಾತ್ರ ವ್ಯಕ್ತಿ ದೃಷ್ಟಿಯ ಅರಿವನ್ನು ಕಳ್ಕೊಳ್ತಾನೆ. ಆ ಕಾಯಿಲೆಯ ಹೆಸರೇನು? ಗುರುಡು ಸರಿಯಾದ ಉತ್ತರ. ಪ್ರಶ್ನೆ ನಿಮಗೆ ಹೋಗುತ್ತೆ. ಸ್ಕರ್ವಿ ಅಂತಕ್ಕಂಥ ರೋಗ ಯಾವ ಜೀವಸತ್ವದ ಕೊರತೆಯಿಂದ ಉಂಟಾಗುತ್ತದೆ? ವಿಟಮಿನ್ ಸಿ ಸರಿಯಾದ ಉತ್ತರ. ರಿಕೆಟ್ಸ್ ಎಂಬ ಕಾಯಿಲೆಯು ಈ ಜೀವಸತ್ವದ ಕೊರತೆಯಿಂದ ಮಕ್ಕಳಲ್ಲಿ ಉಂಟಾಗುತ್ತದೆ. ಅಂಕ ಹಾಕಿ. ಪ್ರಶ್ನೆ ನಿಮಗೇನಲ್ಲ, ಅವ್ರಿಗಾಗಿತ್ತು, ನಿಮ್ಗಾಯ್ತಾ? ಓಕೆ, ನಿಮಗೆ ಚಾನ್ಸ್ ಇರೋದು. ಕಾರ್ಬೋಹೈಡ್ರೇಟ್ಗಳ ವರ್ಗೀಕರಣ ತಿಳಿಸಿ. ಕಾರ್ಬೋಹೈಡ್ರೇಟ್ಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಕಾರ್ಬೋಹೈಡ್ರೇಟ್.
ಕಾರ್ಬೋಹೈಡ್ರೇಟ್ಗಳನ್ನು ನಾವು ಪ್ರಮುಖವಾಗಿ ಏಕಶರ್ಕರಿಗಳು, ಆಲಿಗೋಶರ್ಕರಿಗಳು, ಬಹುಶರ್ಕರಿಗಳು ಅಂತ ವರ್ಗೀಕರಣ ಮಾಡ್ತೀವಿ. ಅಂಕ ಇಲ್ಲ. ಕೊನೆ ತಂಡಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಾಣಿ ಕೊಬ್ಬು ಅಂತ ಯಾವುದನ್ನ ಕರಿತೀವಿ? ಪ್ರಾಣಿ ಕೊಬ್ಬು, ಅನಿಮಲ್ ಫ್ಯಾಟ್ ಅಂತ ಯಾವುದನ್ನ ಕರಿತೀವಿ? ಪ್ರಾಣಿ ಕೊಬ್ಬು, ಅನಿಮಲ್ ಫ್ಯಾಟ್. ಅಲ್ಲೇ ನಾ ಪ್ರಶ್ನೆಯಲ್ಲೇ ಫ್ಯಾಟ್ ಅಂತ ಹಾಕಿದ್ದೀನಿ, ಪ್ರಾಣಿ ಕೊಬ್ಬು ಅಂತ. ಮತ್ತೆ ನೀವು ಲಿಪಿಡ್ ಕೊಬ್ಬು ಅಂದ್ರೆ ಗ್ಲೈಕೋಜನ್, ಪ್ರಾಣಿ ಕೊಬ್ಬು. ಸಾಕ್ರಾ? ಸರ್, 4ನೇ ರೌಂಡಿಂದ ಪೌಷ್ಟಿಕಾಂಶಗಳ ಕುರಿತು 4ನೇ ರೌಂಡಿನ ಮೊದಲ ತಂಡಕ್ಕೆ ಪ್ರಶ್ನೆ. ಭಾರತ ರಾಷ್ಟ್ರೀಯ ತರಕಾರಿ ಯಾವುದು? ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ನೋಡ್ರಿ, ಗಜ್ರಿ ತಪ್ಪು ಉತ್ತರ. ಪಾಸ್. ತಪ್ಪು ಉತ್ತರ. ಕುಂಬಳಕಾಯಿ ಸರಿ ಉತ್ತರ. 4 ಸರ್, 4ಕ್ಕೆ 2 ಅಂಕ. 2ನೇ ತಂಡಕ್ಕೆ ಇರುವೆ ಕಚ್ಚಿದಾಗ ಬಿಡುಗಡೆಯಾಗುವ ಆಮ್ಲ ಯಾವುದು? ಇರುವೆ ಕಚ್ಚಿದಾಗ ಬಿಡುಗಡೆಯಾಗುವ ಆಮ್ಲ ಯಾವುದು? ಅಲ್ಲಿಂದ ಹಾಕೊಂಡು ಹೋಗ್ತಾರೆ. ಎಸ್, ಬೇಗ ಟೈಮ್ ಐತೆ, ಟೈಮ್ ಹೊಡ್ದಾರೆ. ಸಿಟ್ರಿಕ್ ಆಮ್ಲ ತಪ್ಪು ಉತ್ತರ. ತಪ್ಪು. ಮೆಥನಿಕ್ ಆಮ್ಲ ತಪ್ಪು. ಆಮ್ಲನೂ ತಪ್ಪು. ಆಮ್ಲನೂ ತಪ್ಪು. ಪ್ರಶ್ನೆ. ಫಾರ್ಮಿಕ್ ಆಮ್ಲ, ವಿನಿಗರ್. ಪ್ರಶ್ನೆ ಇಲ್ಲ. ಪ್ರಶ್ನೆ 3ನೇ ತಂಡದವರಿಗೆ. ವಿನಿಗರ್ನಲ್ಲಿ ಇರುವ ಆಮ್ಲ ಯಾವುದು? ವಿನಿಗರ್ ಗೊತ್ತಲ್ಲ? ವೆನಿಗರ್ನಲ್ಲಿರುವ ಆಮ್ಲ ಯಾವುದು? ವೆನಿಗರ್ ಯಾವ ಆಮ್ಲ ಇರುತ್ತದೆ ಎಂದು ಉತ್ತರಿಸಬೇಕು. ವೆನಿಗರ್ನಲ್ಲಿ ಇರುವ ಆಮ್ಲ ಯಾವುದು? ಅದು ಉತ್ತರ ಬಂದಬಿಡ್ತಾರೆ. ಅಸಿಡಿಕ್ ಆಮ್ಲ ಸರಿಯಾದ ಉತ್ತರ. ಹುಳಿಯಾದಂಥ ಪದಾರ್ಥಗಳೆಲ್ಲ ವೆನಿಗರ್ ಗೊತ್ತಾ? ನೆಕ್ಸ್ಟ್ ಪ್ರಶ್ನೆ 4ನೇ ತಂಡಕ್ಕೆ. ಮೊಸರಿನಲ್ಲಿ ಕಂಡುಬರುವ ಆಮ್ಲ ಯಾವುದು? ಮೊಸರಿನಲ್ಲಿ ಕಂಡುಬರುವ ಆಮ್ಲ ಯಾವುದು? ಮೊಸರು ಕಂಡುಬರುವ ಆಮ್ಲ ಯಾವುದು? ಮೊಸರಿನಲ್ಲಿ ಕಂಡುಬರುವ ಆಮ್ಲ ಯಾವುದು? ಎಸ್, ಅಕ್ಸರಿಕ್ ಆಮ್ಲ ತಪ್ಪು ಉತ್ತರ. ಮೊಸರಿನಲ್ಲಿ ಕಂಡುಬರುವ ಆಮ್ಲ ಯಾವುದು? ತಪ್ಪು ಉತ್ತರ. ಲ್ಯಾಕ್ಟಿಕ್ ಆಮ್ಲ ಸರಿಯಾದ ಉತ್ತರ. ಅಷ್ಟ. 6ನೇ ತಂಡಕ್ಕೆ ನೆಕ್ಸ್ಟ್ ಕ್ವಶನ್ ಯಾರಿಗೆ? 4ನೇ ತಂಡಕ್ಕೆ ಪ್ರಶ್ನೆ. 5ನೇ ತಂಡಕ್ಕೆ, ಸಾರಿ. ಪಾಲಕ್ ಸೊಪ್ಪಿನಲ್ಲಿ ಕಂಡುಬರುವ ಆಮ್ಲ ಯಾವುದು?
ಈಗ ಆಲ್ರೆಡಿ ಹೇಳಿ ಒಂದು ರೌಂಡ್ ಒಂದು ಯಾವ ಕಡೆ ಹೇಳಿದ್ರೆ ಅಂತ ನನಗೆ ಗೊತ್ತಾಗಿದೆ. ಪಾಲಕ್ ಸೊಪ್ಪು ಗೊತ್ತಲ್ಲ, ಅದರಲ್ಲಿ ಕಂಡು ಬರುವ ಆಮ್ಲ ಯಾವುದು? ಅದನ್ನು ಟೇಸ್ಟ್ ಮಾಡಿದ್ರೆ ಗೊತ್ತಾಗಿರ್ತೈತಿ. ಮುಂದಿಲ್ಲಲ್ಲ, ಅದಕ್ಕೆ ಚೆಲ್ಲಿರಲ್ಲ, ಅದಕ್ಕೆ ಗೊತ್ತಾಗಲ್ಲ. ಎಸ್, ಅಸಿಡಿಕ್ ಆಮ್ಲ ತಪ್ಪು ಉತ್ತರ. ತಪ್ಪು ಉತ್ತರ. ತಪ್ಪು ಉತ್ತರ. ತಪ್ಪು ಉತ್ತರ. ತಪ್ಪು ಉತ್ತರ. ತಪ್ಪು ಉತ್ತರ. ಅಸ್ಕಲಿಕ್ ಆಮ್ಲ ಸರಿ ಉತ್ತರ. ಪ್ರಶ್ನೆ ಯಾರಿಗೆ? ನಿಮಗ? ಇಲ್ಲ, ನಿಮಗ. ಪ್ರಶ್ನೆ, ಸಿಹಿ ಮೂಲಂಗಿಯ ಇನ್ನೊಂದು ಹೆಸರು ಏನು? ಸಿಹಿ ಮೂಲಂಗಿಯ ತಪ್ಪು ಉತ್ತರ. ಸಿಹಿ ಮೂಲಂಗಿಯ ಮತ್ತೊಂದು ಹೆಸರು ಗೆಣಸು. ತಪ್ಪು ಉತ್ತರ. ತಪ್ಪು ಉತ್ತರ. ಗೊತ್ತಿಲ್ಲ. ಮೂಲಂಗಿ, ಸಿಹಿ ಮೂಲಂಗಿಯ ಇನ್ನೊಂದು ಹೆಸರು ಬೀಟ್ರೂಟ್. ಸರಿಯಾದ ಉತ್ತರ. ಬೀಟ್ರೂಟ್ ಸರಿಯಾದ ಉತ್ತರ. ಪ್ರಶ್ನೆ, ಮಾತಾಡ್ರಿ. ನಿಮಗೆಲ್ಲ ಪ್ರಶ್ನೆ. ನಿಮಗ ಬಾಳೆಹಣ್ಣಿನಲ್ಲಿ ಹೇರಳವಾಗಿ ದೊರೆಯುವ ಪೌಷ್ಟಿಕಾಂಶ ಯಾವುದು? ಪೌಷ್ಟಿಕಾಂಶ ಕೇಳಿದ್ ನಾನು. ಬಾಳೆಹಣ್ಣಿನಲ್ಲಿ ಹೇರಳವಾಗಿ ದೊರೆಯುವ ಪೌಷ್ಟಿಕಾಂಶ ಯಾವುದು? ಯಾವುದು? ತಪ್ಪು ಉತ್ತರ. ತಪ್ಪು ಉತ್ತರ. ತಪ್ಪು ಉತ್ತರ. ತಪ್ಪು. ತಪ್ಪು ಉತ್ತರ. ಪ್ರೋಟೀನ್. ತಪ್ಪು ಉತ್ತರ. ತಪ್ಪು. ಪೊಟ್ಯಾಷಿಯಂ. ನೆಕ್ಸ್ಟ್ ಕ್ವಶನ್, 1ನೇ ತಂಡದವರಿಗೆ. ಮೆಗ್ನೀಷಿಯಂ ದೊರೆಯುವ ಮತ್ತು ಮೆಗ್ನೀಷಿಯಂ ಅತಿ ಹೇರಳವಾಗಿ ದೊರೆಯುವ ಆಹಾರ ಪದಾರ್ಥಗಳು ಯಾವುವು? ಮೆಗ್ನೀಷಿಯಂ ಹೇರಳವಾಗಿ ಸಿಗುತ್ತಂತಲ್ಲ, ಆಗಲ್ಲ ಸರ್. ಈಗ ಆಲ್ರೆಡಿ ಸರ್ ಇಲ್ಲಿ ಹೇಳಿದ್ದಾರೆ, ಜಜ್ರಿ ಕುಟ್ರಿ ಏನು ಬರುತ್ತೆ ಅಂತ ಹೇಳಿದ್ದಾರೆ. ಏನು ನಾನು ಗೊತ್ತೈತವ್ರು, ಅದು ಗೊತ್ತಿದ್ದಾರೆ. ಕುಟ್ಟಿದಾರೆ ಹೇಳ್ತಾರೆ, ಕುಟ್ಲಿದ್ದಾರೆ. ಹೌದಲ್ಲ, ಸರಿ ಉತ್ತರ ಸರ್. ನೆಕ್ಸ್ಟ್ ಕ್ವಶನ್. ನೋಡ್ರಿ ಸರ್, ಪ್ರಶ್ನೆ ಅರ್ಥ ಮಾಡ್ಕೊಡ್ರಿ. ಉಪ್ಪು ಹೊರತುಪಡಿಸಿ ಅಯೋಡಿನ್ ದೊರೆಯುವ ಮತ್ತೊಂದು ಆಹಾರ ಯಾವುದು? ಉಪ್ಪನ್ನು ಹೊರತುಪಡಿಸಿಬಿಡ್ರಿ, ಉಪ್ಪಿನಾಗ ಅಯೋಡಿನ್ ಐತಿ, ಅದು ಹೊರತುಪಡಿಸಿ ನಮ್ಗೆ ದೇಹಕ್ಕೆ ಅಯೋಡಿನ್ ಬೇಕಲ್ಲ, ಯಾವುದ್ರ ಮುಖಾಂತರ ನಮ್ಗೆ ಅಯೋಡಿನ್ ಸಿಗುತ್ತೆ? ಆಹಾರ ಯಾವುದು? ಕ್ಲೂ ಕೊಡ್ಲೆ? ಕ್ಲೂ ಕೊಟ್ಟು ಉತ್ತರ ಬಂತದ್ರ ಇಲ್ಲ? ಉತ್ತರ ಇಲ್ಲ. ಕ್ಲೂ ಕೊಡಲ್ಲ, ಉತ್ತರ ಹೇಳ್ಬೇಕು. ಎಸ್, ಪಾಸ್. ತಪ್ಪಿದ ಅಂಶ ತಪ್ಪು ಉತ್ತರ. ಆಹಾರ ಕೇಳಿದ್ದಾನೆ. ಪೋಷಕಾಂಶ. ಪಾಸ್. 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 ತಪ್ಪು ಉತ್ತರ. ನಿಮ್ಗಿತ್ತಾಗ ತಪ್ಪು ಉತ್ತರ. ಎಸ್, ಉಪ್ಪನ್ನು ಹೊರತುಪಡಿಸಿ ಅಯೋಡಿನ್ ದೇಹಕ್ಕೆ ಕೊಡುವಂಥ ಮತ್ತೊಂದು ಆಹಾರ ಮೀನು. ತಿಳ್ಕೊಳಕ್ಕೇನು ಅವಶ್ಯಕತೆ ಇಲ್ಲಲ್ಲ, ತಿಳ್ಕೊಬೋದು. ನೆಕ್ಸ್ಟ್ ಯಾರಿಗೆ? ನಿಮಗ. ನಮ್ಮ ಸ್ಪರ್ಧೆಗೆ ಪಾಸ್ ಕೊಡೋದೈತಿ. ಪಾಸ್ ಕೊಡೋದಿಲ್ಲ, ಅಲ್ಲೇ ಉತ್ತರ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್. ಸುತ್ತಮುತ್ತಲು ಸಿಗುವ ತರಕಾರಿಗಳು ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುವು? ಸುತ್ತಮುತ್ತಲು ಸಿಗುವ ತರಕಾರಿಗಳು ಯಾವುವು? ಕಡಲೆಕಾಯಿ, ಹಲಸು, ಮೆಂತ್ಯ ಸೊಪ್ಪು, ಬಿಲ್ವ. ತಪ್ಪು ಉತ್ತರ. 0 ಆಗ್ತದೆ ಸರ್. ಮೆಂತ್ಯ ಪಲ್ಯ, ಮೆಂತ್ಯ ಸೊಪ್ಪು. ಪ್ರಶ್ನೆ,
ಹಸಿಯಾಗಿ ಹಸಿಯಾಗಿ ತಿನ್ನುವ ಕಾಯಿಪಲ್ಯ ಈ ಕೆಳಗಿನಲ್ಲಿ ಯಾವುದು? ಹಸಿಯಾಗಿ ಸೀತಾಫಲ, ಹಾಗಲಕಾಯಿ, ನುಗ್ಗೆಕಾಯಿ, ಮೂಲಂಗಿ. ಮೂಲಂಗಿ ಸರಿಯಾದ ಉತ್ತರ ಸರ್. ನೆಕ್ಸ್ಟ್ ಕ್ವಶನ್ ನಿಮಗೆ ವಿವಿಧ ಜೀವಸತ್ವಗಳು ಡ್ಯಾಶ್ಗಳಲ್ಲಿ ಹೆಚ್ಚಾಗಿರುತ್ತೆ. ಈ ಕೆಳಗಿನಲ್ಲಿ ಡ್ಯಾಶ್ಗಳಲ್ಲಿ ಹೆಚ್ಚಾಗಿವೆ. ಏನೇನಂದ್ರೆ ಒಣಗಿದ ತರಕಾರಿಗಳಲ್ಲಿ, ಒಣಗಿದ ತರಕಾರಿಗಳಲ್ಲಿ, ಶೇಖರಣೆ ಮಾಡಿಟ್ಟ ತರಕಾರಿಗಳಲ್ಲಿ, ಹಸಿ ತರಕಾರಿಗಳು ಸರಿ ಉತ್ತರ ಸರ್. ನೆಕ್ಸ್ಟ್ ಕ್ವಶನ್, ಉಪ್ಪಿನಲ್ಲಿ ಡ್ಯಾಶ್ ಅಂಶವಿರುತ್ತದೆ. ಈ ಕೆಳಗಿನಲ್ಲಿ ಡ್ಯಾಶ್ ಅಂಶ ಇರುತ್ತದೆ ಗೊತ್ತಾ? ಸೋಡಿಯಂ, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಮ್ಯಾಗ್ನೇಷಿಯಂ. ಸೋಡಿಯಂ ಸರಿಯಾದ ಉತ್ತರ. ಪ್ರಶ್ನೆ ವಿಟಮಿನ್ B12 ದಿಂದ ಬರುವ ಕಾಯಿಲೆ ಯಾವುದು? ವಿಟಮಿನ್ B12 ಬೇರೆ ಆಲ್ರೆಡಿ ಬೇರೆ ಹೇಳ್ತಿ ಗೊತ್ತಾ? ಬೇರೆ ಅಂದ್ರೆ ಇದೈತಲ್ಲ, ಈ B1, B2, B3, B4, B6 ಅದಾವಲ್ಲ, ಈ ಎಲ್ಲ ಸಮ್ಮೇಳನಗೊಂಡು ಬೇರೆ ಕಾಯಿಲೆ ಆಗಿತ್ತು ಗೊತ್ತಾ? ಒಂದೇ ಸೇರ್ತಿದ್ದು ಬೇರೆ ಇದ್ದಿಲ್ಲ, ಒಂದೇ ಕಾಯಿಲೆ ಆಗಿತ್ತು. ಅದೇ ಗಿರ್ವಿ ಇರ್ತಿರಲ್ಲ ಹಂಗಾಗಿತ್ತು. ವಿಟಮಿನ್ B12 ಡೆಫಿಷಿಯನ್ಸಿ ಇಂದ ಯಾವ ಕಾಯಿಲೆ ಬರ್ತದೆ? ನಿಮ್ಗೆಲ್ಲರೂ ಆಲ್ಮೋಸ್ಟ್ ಇರ್ತೈತಿ, ನಿಮಗೆಲ್ಲ ಇದ್ದರೆ. ಶುಗರ್ ತಪ್ಪು ಉತ್ತರ. ಪ್ರಶ್ನೆ ತಪ್ಪು, ಸಾಕು ಅಲ್ಲ. BP ತಪ್ಪು ಉತ್ತರ. ಅಲ್ಲ ಎಸ್, ವಿಟಮಿನ್ B12 ದಿಂದ ನಿಮ್ಗೆ ದೇಹಕ್ಕೆ ನ್ಯೂನತೆ ಏನದು ಅಂತ, ಯಾವ ಕಾಯಿಲೆ ಕಾಡುತ್ತೆ ಅಂತ ಏನೈತೆ? ಸರಿಯಾದ ಉತ್ತರ ಎನಿಮಿಕ್. ಇಲ್ಲ, ಇದಕ್ಕೆ 3% ಯಾಕೆ ಆಪ್ಷನ್ಸ್ ಇರ್ತದೆ? ಏನು ಎನಿಮಿಕ್ ಅಂತ ಗೊತ್ತಾ? ರಕ್ತಹೀನತೆ ಇಂಗ್ಲೀಷ್ ಎನಿಮಿಕ್ ಅಂತಾರ. ಪ್ರಶ್ನೆ, ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ನಿಯಂತ್ರಣ ಮಾಡುವ ಗ್ರಂಥಿ ಯಾವುದು? ಗ್ರಂಥಿಗಳು ಗೊತ್ತಲ್ಲ, ಎಂಡೋಕ್ರೈನ್ ಸಿಸ್ಟಮ್. ಕ್ಯಾಲ್ಸಿಯಂ ನಿಯಂತ್ರಣ ಮಾಡುವ ಗ್ರಂಥಿ ಯಾವುದು? ಕ್ಯಾಲ್ಸಿಯಂ ನಿಯಂತ್ರಣ ಮಾಡುವ ಗ್ರಂಥಿ ಯಾವುದು? ಅಯೋಡಿನ್ ತಪ್ಪು ಉತ್ತರ. ಗ್ರಂಥಿಗಳಾರು ಗೊತ್ತದಾವಿಲ್ಲ? ಹಾಂ, ಪ್ರಶ್ನೆ ಗೊತ್ತಿಲ್ಲ? ಹಾಂ, ಗಳಗಂಡು ಹೌದು, ಬಟ್ ಐತಲ್ಲ, ನಾನು ಕೇಳಿದ್ದು ಪ್ರಶ್ನೆ ಕೇಳಿ, ಯಾವ ಗ್ರಂಥಿ ಐತಲ್ಲ ಕ್ಯಾಲ್ಸಿಯಂ ನಿಯಂತ್ರಿಸುತ್ತೆ ಅಂತ ಕೇಳಿದೆ ಗೊತ್ತಾ? ಯಕೃತ ಅಲ್ಲ, ತಪ್ಪು ಉತ್ತರ. ಸರಿ ಉತ್ತರ ಸರ್. ಥೈರಾಕ್ಸಿನ್ ಅಂದಿದ್ಲು, ಆಮೇಲೆ ಥೈರಾಯ್ಡ್ ಅಂದ್ಲು, ಅದಕ್ಕೆ ನನಗೆ ಕನ್ಫ್ಯೂಸ್ ಆಗ್ತದೆ. ಥೈರಾಕ್ಸಿನ್ ಇದೆ. ನೆಕ್ಸ್ಟ್ ಕ್ವಶನ್ ನಿಮಗೆ ಪ್ರಶ್ನೆ, ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣ ಮಾಡುವ ಗ್ರಂಥಿ ಯಾವುದು? ಚಯಾಪಚಯ ಒಂದೇದಾಗಿತ್ತು ಸರ್, ಗ್ರಂಥಿಗಳಲ್ಲಿ ಒಂದಾಯ್ತು. ಇದು ಎರಡನೇ ಕ್ವಶನ್. ಇದು ಚಯಾಪಚಯನ ನಿಯಂತ್ರಣ ಮಾಡೋ ಗ್ರಂಥಿ ತಪ್ಪು. ಪಾಸ್ ಉತ್ತರ. ಮೆದೋಜೀರಕ ಗ್ರಂಥಿ ತಪ್ಪು ಉತ್ತರ. ಪಿಟ್ಯೂಟರಿ ತಪ್ಪು ಉತ್ತರ. ಯಕೃತ ತಪ್ಪು ಉತ್ತರ. ಒಂದು ಉತ್ತರ ಹೇಳ್ರಿ. ಥೈರಾಯ್ಡ್ ಗ್ರಂಥಿ ಸರಿ ಉತ್ತರ. ಪ್ರಶ್ನೆ, ನಮ್ಮ ದೇಹದಲ್ಲಿ ಗೊತ್ತಾ ಭಯಗೊಂಡಾಗ ಸ್ರವಿಸುವ ಗ್ರಂಥಿ ಎಂದು ಯಾವ ಗ್ರಂಥಿಯನ್ನು ಕರೆಯುತ್ತಾರೆ? ನಮ್ಮ ದೇಹದಲ್ಲಿ ಭಯಗೊಂಡಾಗ ಸ್ರವಿಸುವ ಗ್ರಂಥಿ ಎಂದು ಸ್ರವಣವಾದಂಥ ಗ್ರಂಥಿಯನ್ನು ಯಾವ ಗ್ರಂಥಿ ಎಂದು ಕರೆಯುತ್ತಾರೆ? ಅನ್ಯರ ಹೊಯ್ಕೊಂಡು ಬಂದಾರ. ಎಸ್ ಉತ್ತರ. ಭಯಗೊಂಡಾಗ ಸ್ರವಿಸುವಂಥ ಗ್ರಂಥಿ ಯಾವುದು? ತಪ್ಪು ಉತ್ತರ. ಭಯಗೊಂಡಾಗ ಸ್ರವಿಸುವಂಥ ಗ್ರಂಥಿ
ಪಾಸ್. ಅಡ್ರಿನಲ್ ಗ್ರಂಥಿ ಸರಿ ಉತ್ತರ. ಪ್ರಶ್ನೆ ಯಾರಿಗೆ? ನಿಮಗ? ನಮ್ಮ ದೇಹದಲ್ಲಿ ಗೊತ್ತಾ ಸಕ್ಕರೆ ಕಾಯಿಲೆ ಯಾವ ಗ್ರಂಥಿಯ ನ್ಯೂನತೆಯಿಂದ ಬರುತ್ತದೆ? ನ್ಯೂನತೆಯಿಂದ ಬರುತ್ತದೆ. ಯಾವ ಗ್ರಂಥಿಯ ನ್ಯೂನತೆಯಿಂದ ಬರುತ್ತದೆ? ಸಕ್ಕರೆ ಕಾಯಿಲೆ, ಸಿಹಿ ಮೂತ್ರ ರೋಗ, ಡಯಾಬಿಟಿಸ್, ಮಧುಮೇಹ. ಹೌದ್ರಿ, ನಾನು ಮತ್ತೆ ಉತ್ತರ ಅಲ್ಲೇ ಹೇಳ್ಬಿಟ್ಟೆ, ನೀನು ಹೇಳ್ತಿಯಲ್ಲ. ಯಾವ ಗ್ರಂಥಿಯ ನ್ಯೂನತೆಯಿಂದ ವೀಕ್ ಆಗಿದ್ರೆ ಬರ್ತೈತಿ. ಮೆದೋಜೀರಕ ಗ್ರಂಥಿ ಸರಿಯಾದ ಉತ್ತರ. ಮೆದೋಜೀರಕ ಗ್ರಂಥಿಯಿಂದ ನೇರ ಪ್ರಶ್ನೆ. ಮೆದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗ ಹಾರ್ಮೋನ್ ಯಾವುದು? ಮೆದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗೋ ಹಾರ್ಮೋನ್ ಯಾವುದು? ಹಾರ್ಮೋನ್ ಯಾರು ಉತ್ಪತ್ತಿ ಮಾಡ್ತಾ ಗೊತ್ತಿಲ್ಲ. ಇನ್ಸುಲಿನ್ ಸರಿಯಾದ ಉತ್ತರ. ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಯಾವುದು? ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಯಾವುದು? ಟೈಮ್ ಕೊಡಲ್ಲ ನೀ ಉತ್ತರನ. ಗ್ರಂಥಿಯಿಂದ ಉತ್ಪತ್ತಿ ಮಾಡುವ ಹಾರ್ಮೋನ್ ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಸರಿ ಉತ್ತರ. ಪ್ರಶ್ನೆ ಪ್ರಶ್ನೆ ನಮ್ಮ ಏಳು ತನಕ ಐತಲ್ಲ. ಗ್ರಂಥಿಗಳ ರಾಜಗ್ರಂಥಿ ಎಂದು ಯಾವ ಗ್ರಂಥಿಯನ್ನು ಕರೆಯುತ್ತಾರೆ? ಗ್ರಂಥಿಗಳಲ್ಲಿ ರಾಜಗ್ರಂಥಿ ಎಂದು ಯಾವ ಗ್ರಂಥಿಯನ್ನು ಕರೆಯುತ್ತಾರೆ? ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವ ಗ್ರಂಥಿಯನ್ನು ಕರೆಯುತ್ತಾರೆ? ಮಾಸ್ಟರ್ ಗ್ಲ್ಯಾಂಡ್. ಸರಿಯಾದ ಉತ್ತರ. ಪ್ರಶ್ನೆ ಮುಂದುವರೆದಂತೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ದಹಿಸಿದರೆ, ನಿನ್ನೆ ಕ್ಲಾಸಲ್ಲಿ ಹೇಳಿ, 1 ಗ್ರಾಮ್ ಕಾರ್ಬೋಹೈಡ್ರೇಟ್ ದಹಿಸಿದರೆ ಎಷ್ಟು ಕ್ಯಾಲರಿ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ? 1 ಗ್ರಾಮ್ ಕಾರ್ಬೋಹೈಡ್ರೇಟ್ ದಹಿಸಿದರೆ ಬರ್ನ್ ಆಗೋದ್ರಿಂದ ಇರುವಾಗ ಎಷ್ಟು ಕಿಲೋ ಕ್ಯಾಲರಿ, KCL ಅಂತ ಅಥವಾ ಕ್ಯಾಲರಿ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ ನಿಮ್ಮ ದೇಹದಲ್ಲೇ, ನನ್ನ ದೇಹದಲ್ಲ. 1 ಗ್ರಾಮ್ ದಹಿಸಿದರೆ ನಿಮಗೆ 10ರಿಗೆ ಬಹುಶಃ ನಾನು ಹೇಳಿಲ್ಲ, 9ರಲ್ಲಿ ನಿನ್ನೆ ಮನೆ ಕ್ಲಾಸ್ನಾಗ ಇತ್ತಷ್ಟೆ. 1 ಗ್ರಾಮ್. ಎಸ್, ತಪ್ಪು ಉತ್ತರ. 4.3 ಏನು? ಕ್ಯಾಲರಿ ಸರಿಯಾದ ಉತ್ತರ. 4.3 ಕ್ಯಾಲರಿ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ಎಸ್. ಪ್ರಶ್ನೆ 1 ಗ್ರಾಮ್ ಕೊಬ್ಬು ನಮ್ಮ ದೇಹದಲ್ಲಿ ದಹಿಸಿದರೆ ಎಷ್ಟು ಕಿಲೋ ಕ್ಯಾಲರಿ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ? ಕ್ಯಾಲರಿ ಶಕ್ತಿಯನ್ನು 1 ಗ್ರಾಮ್ ಕೊಬ್ಬು ಅಂದರೆ ಎಣ್ಣೆ ಪದಾರ್ಥ ನಿಮ್ಮ ದೇಹದಲ್ಲಿ ಸೂತ್ರ ಎಷ್ಟು ಶಕ್ತಿ ಉತ್ಪತ್ತಿ ಮಾಡ್ತದೆ ಅಂತ. ಮಾನದ ಇದೈತಿ, ಮಾನದ ಐತಿ, ಸ್ಟ್ಯಾಂಡರ್ಡ್ ಐತಿ. ತಪ್ಪು ಉತ್ತರ. ಇಲ್ಲ, ತಪ್ಪು ಉತ್ತರ. ಗೊತ್ತಾ ಇಲ್ಲ, ತಪ್ಪು ಉತ್ತರ. ಪ್ರಶ್ನೆ ಹೇಳ.
ತಪ್ಪು ಉತ್ತರ. ಪಾಸ್ ಐತನೆ. ಹಾಂ, 9.3 ಸರಿಯಾದ ಉತ್ತರ. 9.3 ಕ್ಯಾಲರಿಯಷ್ಟು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ಎಸ್, ನಮ್ಮ ದೇಹದಲ್ಲಿ ಈ ಸಾಕು, ನಮ್ಮ ದೇಹದಲ್ಲಿ ಈ ಕೆಳಗಿನವಲ್ಲಿದ್ದಲ್ಲ ಪ್ರಶ್ನೆ ಇವ್ರಿಗೈತೆ. ನಮ್ಮ ಈ ಕೆಳಗೆ ಪ್ರಶ್ನೆ ಆಗೈತನಲ್ಲ, ನಮ್ಮ ದೇಹದಲ್ಲಿ ಇದ್ದಿಲ್ಲ ಗೊತ್ತೇ ಇಲ್ಲ ಹೋಗ್ಬೇಕು ಅಷ್ಟೇ. ಅಷ್ಟೇ ಗೊತ್ತೇನ? ಇಟ್ನಿ ಶಕ್ತಿ ಕೊಡುತ್ತೋ ಇಲ್ಲ ನಮ್ಮ ಹೋಯ್ ನಮ್ಮ ದೇಹ ವಿಟಮಿನ್ಸ್ ಶಕ್ತಿ ಒದಗಿಸುತ್ತೋ ಇಲ್ವೋ? ವಿಟಮಿನ್ಸ್ ಎಸ್ ಅವನು ಪಾಸ ಆಕೆ ಎಸ್ ಅಂದಾಗ ನೀವು ಎಸ್ ಅನ್ಬೋದು, ನೀವು ಎಸ್ ಅನ್ಬೋದು, ನೀವು ಎಸ್ ಅನ್ಬೋದು, ನೀವು ಎಸ್ ಕೊಡ್ಬೋದು, ನೀನು ಅಷ್ಟನ್ನ ಅಷ್ಟು ಅನ್ಬೋದು. ಲಾಸ್ಟ್ಗೆ ಐತಲ್ಲ ಗೊತ್ತದ, ಅದಕ್ಕೆ ಯಾರೊಬ್ಬರು ನೋ ಅಂದಿರ್ತಾರೆ. ಅದನ್ನು ನನ್ನ ಸರಿ ಉತ್ತರ ಹೇಳ್ಬೇಕು, ಅವ್ರು ಯಾರು ಸರಿ ಇದ್ದಲ್ಲ ಅವ್ರು ಅಷ್ಟು ಸರಿ ಇರ್ತದೆ. ಅರ್ಥ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಯ್ತಾ ನಮಗೆ? ವಿಟಮಿನ್ಸ್ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸಕ್ಕೂ ಇಲ್ಲ. ಎಸ್ ಆರ್ ನೋ? ಎಲ್ಲ ಹೇಳ್ಬೋದು ಅಲ್ಲಿ ತನಕ. ಎಸ್, ಶಕ್ತಿಯನ್ನು ಒದಗಿಸುತ್ತೆ. ಎಸ್ ಎಸ್ ನೋ, ಎರಡು ನೋ, ಎರಡು ಎಸ್. ನೋ. ಹಾಂ, ನೋ. ವಿಟಮಿನ್ಸ್ ಐತಲ್ಲ, ನಾನು ಇನ್ನೇನ ಕ್ಲಾಸ್ ನಿಮ್ಮ ದೇಹದಲ್ಲಿರೋ ನ್ಯೂನತೆಗಳನ್ನು ಹೋಗಲಾಡ್ಸೋಕ್ಕೋಸ್ಕರ ಅಷ್ಟೇ ವಿಟಮಿನ್ಸ್ ಯೂಸ್ ಆಕತ್ತೆ. ಇರುಳುಗೂಡುತನ ಡೆಫಿಷಿಯನ್ಸಿ ಆಫ್ ಎ ವಿಟಮಿನ್, ಆ್ಯಂಟಿ ವೆರಿ ವೆರಿ ಡೆಫಿಷಿಯನ್ಸಿ ಆಫ್ ಬಿ, ಮತ್ತು ಸ್ಕರ್ವಿ ಡೆಫಿಷಿಯನ್ಸಿ ಆಫ್ ಸಿ, ಡಿ ವಿಟಮಿನ್ಸ್, ಕ್ರಿಕೆಟ್ಸ್ ಗೊತ್ತಾ, ವಿಟಮಿನ್ ಕೆ ಮತ್ತು ಬಿಡೋದು ಅದು ಬಿಡು ಸರ್. 1 2 3 4 5 ತಂದ್ರೆ 2 ಹಾಕ್ರಿ ಸರ್. ಇದು ಸೊನ್ನೆ ಅಂತರೂ ಸೊನ್ನೆನೇ ಸರ್, ಅವರು ಸೊನ್ನೆ ಮುಂದರ ಹಾಕ್ತೀವಿ ಅಷ್ಟೇ. ಈಗ ಪ್ರಶ್ನೆ, ನೀರಿನಲ್ಲಿ ಕರಗುವ ವಿಟಮಿನ್ಗಳ ಯಾವುವು? ವಾಟರ್ ಸಾಲ್ಯುಬಲ್ ವಿಟಮಿನ್ಸ್. ವಿಚ್ ಆರ್ ದೋಸ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್? ನೀರಿನಲ್ಲಿ ಕರಗುವ ವಿಟಮಿನ್ಸ್ ಸರ್ ಕೇಳ್ತಾರೆ. ಯಾರಿಗೆ ಕೇಳಿ ಪ್ರಶ್ನೆ? ಯಾರಿಗೆ ಮೊನ್ನೆ ಫಿಟ್ಟಿಂಗ್ ಆಗಿ ಇದೇ ಪ್ರಶ್ನೆ ಕೇಳಿದ್ರು, ಒಂದೇ ಕೇಳಿದ್ರು. ಇಲ್ಲ ಇದೇ ಥರ ಸ್ವಲ್ಪ ಅವ್ರು ಕೇಳೋ ವಿಶಿಷ್ಟತೆ ಬರೋಕ್ಕೆ ನಾ ಕೇಳೋ ವಿಶಿಷ್ಟತೆ ಬರೆಯೋದು. ಎಸ್, ನೀರಿನಲ್ಲಿ ಕರಗುವ ವಿಟಮಿನ್ಗಳಾವು? ಹಾಗಿಲ್ಲ ಬಿಡ, ಹೀಗೆ ಹಾಕ್ಯಾರ ಬಿಡವ. ಎಸ್, ನೀರಿನಲ್ಲಿ ಕರಗುವ ವಿಟಮಿನ್ಸ್ ಅಥವಾ ವಿಟಮಿನ್ಸ್ ಯಾವ್ದು ಗೊತ್ತೈತೆ? ಹಾಲು ವಿಟಮಿನ್ಸ್. ತಪ್ಪು ಉತ್ತರ. ವಿಟಮಿನ್ ಬಿ ಮತ್ತು ಸಿ ಸರಿಯಾದ ಉತ್ತರ ಸರ್. ಸರ್ ಇವರು 6ನೇ ಸರ್ ಇದು ಇಲ್ಲ ಸರ್, ಬೋನಸ್ ಪ್ರಶ್ನೆ. ರಕ್ತಗಳಲ್ಲಿ ಹೆಪ್ಪುಗಟ್ಟಲು ಕಾರಣ ಇದು. ಕಿರುತಟ್ಟೆಗಳು ಸರಿಯಾದ ಉತ್ತರ. ರಕ್ತಗಳಲ್ಲಿ ಎಷ್ಟು ಗುಂಪುಗಳು? ಎಸ್, ಅವು ಯಾವ? ತಟ್ಟೆಗಳು ಸರಿ ಉತ್ತರ ಸರ್. ಸರ್ ಕೊನೆಯದ್ರಿಗೆ 5 ಹಾಕ್ರಿ ಸರ್. ಪ್ರಶ್ನೆ 5 ಸರ್. ಇನ್ನೊಂದು ಲಾಸ್ಟ್ ಇದೆ. ಈ ಲಾಸ್ಟ್ ರೌಂಡ್ ಕೇಳ್ತಾನೆ ಅಷ್ಟೇ. ಆಧುನಿಕ ಒಲಿಂಪಿಕ್ನ ಪಿತಾಮಹ ಯಾರು? ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ ಯಾರು? ಡ್ಯಾನ್ಸನ್. ತಪ್ಪು ಉತ್ತರ. ಪಾಸ್. ಪಾಸ್.
ಪಾಸ್. ಜಮಕ ಜನಕ ನಮಗೆ ಭಾರತದಲ್ಲಿ ಮಿಷನರಿ ಶಾಲೆಗಳು ಪ್ರಾರಂಭಗೊಂಡವು. ಧ್ಯಾನ್ಚಂದ್ ತಪ್ಪು ಉತ್ತರ. ಲಾರ್ಡ್ ಮೆಕಾಲೆ ಸರಿಯಾದ ಉತ್ತರ. ಪ್ರಶ್ನೆ ನಿಮ್ಗೆ, ಶಾಲೆಗಳಲ್ಲಿ ಗೊತ್ತಾ, ದೈಹಿಕ ಶಿಕ್ಷಣದ ಜೊತೆಗೆ ಯೋಗ ಮತ್ತು ಪ್ರಾಣಾಯಾಮವನ್ನು ಕಡ್ಡಾಯಗೊಳಿಸಲು ಯಾರ ಹೆಸರಿನಲ್ಲಿ ಆಯೋಗವೊಂದನ್ನು ರಚಿಸಲಾಯಿತು? 9ನೇ ತರಗತಿಯ ಸ್ವತಂತ್ರ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣ ಪಾಠದಲ್ಲಿ 1ನೇ ಪಾಠದಾಗನ ಕೊನೆಯ ಪೇಜ್ನಾಗ 1ನೇ ಪಾಠದಾಗಿತ್ತು ಕೆಳಗಿಂದ. ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಜೊತೆಗೆ ಯೋಗ ಮತ್ತು ಪ್ರಾಣಾಯಾಮವನ್ನು ಕಡ್ಡಾಯಗೊಳಿಸಬೇಕೆಂದು ಯಾವ ಆಯೋಗ? ಎಸ್. ಪಾಸ್. ಸರ